ಇದೆಲ್ಲ 3 ವರ್ಷ 4 ವರ್ಷ ಗವರ್ಮೆಂಟ್ ಗವರ್ಮೆಂಟ್ 2 ವರ್ಷ ನಂದು ಪಾಸ್ ಆಯ್ತು. ಹಾಗೆ ದುಡ್ಡು ಕೊಟ್ಟು ಪಾಸ್ ಮಾಡಿ ವೇಸ್ಟ್ ಅಲ್ಲೇ ನಾವು ಎಲ್ಲರಾದ್ರೂ ಉದಾಹರಣೆ ನಮ್ಮ ಚೈತನ್ಯ ಬಂದಿರಿ ಒಂದೊಂದು ಸಾಂಗ್ ಹೆಂಗಿದೆ ಇಡೀ ಚಿತ್ರರಂಗದ ಟಾಪರ್ ಇದೆ ಅಂತಂದ್ರೆ ಟಾಪ್ ಸಾಂಗ್. ಆಮೇಲೆ ಕೇಳಿದ್ರು ನೀವು ಮತ್ತೆ ಇನ್ನೊಂದ್ಸರಿ ಸಾಂಗ್ಗಳಿದೆಯಲ್ಲ ಹಿಂಗೆ ಹೇಳ್ತಾರೆ ನಾವು. ಅದು ಅದು ಮಲಗಿರ್ಬೇಕಾದ್ರೆ ಆ ಸಂಗೀತ ಕೇಳೋದಕ್ಕೆ ಒಂದು ಇಂಪಾಗಿರ್ತದೆ. ಅಂದ್ರೆ ಕೆಲವೊಂದು ಸಂಗೀತ ನಾವು ಮತ್ತೆ ಮತ್ತೆ ಕೇಳ್ಬೇಕು ಅಂದ್ರೆ ಅದು ಚೈತನ್ಯ ಬೆಂಬಲಿಗೆ ಇಲ್ಲ, ಹಂಸಲೇಖ ಸರ್ ಅವಾಗಿಂದನೂ ಅಷ್ಟೇ ಮಲಗಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಹಂಸಲೇಖನ ಇಲ್ಲ ಹಂಸಲೇಖ ಅಲ್ಲ, ಕಣ್ಣು ಮುಚ್ಕೊಂಡು ಸಂಗೀತ ಸಾಹಿತ್ಯ ಹೇಳ್ಬೋದು. ಕೇಳ್ತಾ ಇದ್ರೆ ನಾವು ಆ ಜಾಗಕ್ಕೆ ಹೋಗ್ತೀವಿ. ಯಾವ ಜಾಗಕ್ಕೆ? ನನ್ನ ಜೀವನದಲ್ಲಿ ಮರೆಯಲಾಗದಂತ ಒಂದು ಪಿಕ್ಚರ್ ಅಂತಂದ್ರೆ ಈಗಿನ ಚಿತ್ರದ ಇನ್ನೊಂದು ಶೃಂಗಾರ ಕಾವ್ಯ. ಅದನ್ನ ಬೆಳಕೆ ಬಿಟ್ಟಿಲ್ವಲ್ಲ, ಅದೆಲ್ಲ ನೋಡೋ ಕಣ್ಣಲ್ಲಿ ನಂಗೆ ಇಲ್ಲ ಸರ್ ಓಡ್ತದ ಓಡೋದಲ್ಲ, ಅದನ್ನ ತುಳಿದ್ರು ಅದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಸರ್? ಪೂರ್ತಿ ಇಷ್ಟ, ಸ್ಟೋರಿನೇ ಇಷ್ಟ, ಸಂಗೀತ ಇಷ್ಟ. ಆದ್ರೆ ಜಾಸ್ತಿ ಇಷ್ಟ ಆಗಿತ್ತು ಆ ಗೋರಿ ತೋರ್ಸಲ್ಲ, ಗೋರಿ ಹತ್ರ ಪ್ರೇಮ ಕಥೆ ಹೇಳ್ತಾರೆ, ಕಣ್ಣಲ್ಲಿ ಹಂಗೆ ನೀರು ಬರ್ತಾ ಇರುತ್ತೆ. ನನ್ನ ಪಿಕ್ಚರ್ ಅನ್ನ ಕಾಲೇಜ್ ಟೈಮಲ್ಲಿ ಬಹಳ ಇಷ್ಟಪಟ್ಟೆ. ನನ್ನ ಹಿಂದಿ ಪಿಕ್ಚರ್ ಒಂದು ಫಿಲಂ ಇಷ್ಟ, ಕನ್ನಡದಲ್ಲಿ ಶೃಂಗಾರ ಕಾವ್ಯ ಇಷ್ಟ, ಚೈತನ್ಯ ಬಂದಿದೆ. ಹಿಂದಿ ಫಿಲಮ್ ದಿಲವಾಲ ದುನಿಯಾ ಹಿಂಗೆ ಆ ತರ ಒಂದ್ ಪಿಕ್ಚರ್ ಕನ್ನಡ ಬಂದ್ಬಿಟ್ರೆ ಅವ್ರು ಸತ್ತ ಏನ್ ಮಾಡೋ ಫಿಲಮ್ ನನಗೆ ಯಾವಾಗ್ಲೂ ಜಾಸ್ತಿ ಇಷ್ಟ ಅವ್ರ ಬಗ್ಗೆ ನಾವು ಮಾತಾಡೋದು. ನನಗೆ ನನ್ನ ಸರ್ ಉಪೇಂದ್ರ ಅವ್ರ ಸ್ಟೈಲ್ ಬೇರೆ ಸರ್, ಅವ್ರ ತರ ಕ್ರಿಯೇಟ್ ಮಾಡಕ್ಕೆ ಆಗಲ್ಲ. ಯಾವ್ದೋ ಒಂದು ನೋಡಿದೆ, ಯಾವುದೇ ಚಿತ್ರನ ಬೇರೆ ಭಾಷೆಯವರು ಅದನ್ನ ನೋಡ್ಕೊಂಡು ಮತ್ತೆ ಕಲಿಯೋದಕ್ಕೆ ಯಾವ್ದು ಮಾತಾಡಂದ್ರೆ ನಮ್ಮ ಮಾಸ್ಟರ್ ಪೀಸ್ ಅಂದ್ರೆ ಉಪೇಂದ್ರ ಅದನ್ನೇ ಮಾಸ್ಟರ್ ಪೀಸ್. ಅದನ್ನ ಅಲ್ಲ ಇವಾಗ ನೋಡಿ ನೀವು ಕತೆ ಬರೀತಾ ಇದ್ದೀರಾ, ಕತೆ ಬರೀವಾಗ ಉಪೇಂದ್ರ ಯಾವ್ದಾನ ಒಂದ್ ಸೀನ್ ಸಿಚುವೇಶನ್ ನೋಡ್ಬಿಟ್ರೆ ಬಟ್ಟಿ ಇಳಿಸ್ಬಿಡ್ಬೋದು ಆರಾಮಾಗೆ. ಒಂಥರ ಮೈಂಡ್ ನಾವು ಹೆಂಗ್ ಕೆಲಸ ಮಾಡ್ಬೇಕು, ಏನ್ ಬಿಡ್ಬೇಕು, ಅವ್ರು ಯಾವ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಾ ಇದಾರೆ ಲಾಸ್ಟ್ ವರ್ಗು ಗೊತ್ತೇ ಆಗಲ್ಲ. ಲಾಸ್ಟ್ ವರ್ಗು ಗೊತ್ತಾಗಲ್ಲ. ಅವ್ರು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಕುತ್ಕೊಂಡ್ರು ಅರ್ಥ ಆಗಿರಲ್ಲ. ಅದನ್ನ ಫಸ್ಟ್ ಇಂದ ಇನ್ನೊಂದ್ಸತಿ ನೋಡ್ರೆ ಮಾತ್ರ ಅರ್ಥ. ಅದಕ್ಕೆ ಆ ಚಿತ್ರಗಳನ್ನ 3-4 ಸತಿ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಎಲ್ಲರಿಗೂ. ಆ ರೇಂಜ್ ಅಲ್ಲಿ ಇರ್ತವೆ. ಸಾಮಾನ್ಯ ಜನ ನೋಡೋದಂದ್ರೆ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಇಷ್ಟು ಟಿಕೆಟ್ ಮಾಡೋದಂತೆ, ಕಾಲೇಜಿಂದ ಹೋಗ್ಬೇಕಾದ್ರೆ ಅವರೆಲ್ಲ ಹೋಗಿರಂತೆ, ಏನ್ ಮತ್ತೆ ಏನ್ ಗೊತ್ತ ನಾನು ಏನ್ ಹೆಸ್ಕೊಂಡು ತಲೆಗೆ ನೋಡ್ಕೊಂಡ್ಬಿಡ್ತೀಯ ಅಂತ ಗೊತ್ತಾ. ಅವ್ನ ಅಷ್ಟೆಲ್ಲ ಓದಿರ್ತಾರೆ ಕನ್ನಡ ಚಿತ್ರರಂಗ. ನನಗೆ ಬಟ್ಟಿ ಇಳಿಸ್ಬೇಕು. ಇವತ್ತು ಫಸ್ಟ್ ಫಿಲಂ ಬರ್ದಾಗ ಒಂದು ಹಾಡು ಬರ್ದಾಗ ನಮ್ಮ ಹಂಸಲೇಖ ಅವ್ರನ್ನ ತಮಾಷೆ ಮಾಡಿದ್ರಂತೆ. ಏನ ಅಂದ್ಬಿಟ್ರಿ ಹಂಸಲೇಖ ಅಂತೆ ಹಾಡಂತೆ, ಪ್ರೇಮಲೋಕ ಕೊಟ್ಟಿದ್ದು ನನ್ನ ಮಗನ ಮಾಂಜ ಬಾ. ಇನ್ನೊಂದು ಪ್ರೇಮಲೋಕ ನಮ್ಮನ್ನ ಸೃಷ್ಟಿ ಸಾಧ್ಯ ಇಲ್ಲ ಕನ್ನಡದಲ್ಲಿ. ಇವಾಗ್ಲೂ ಆ ಸಾಂಗ್ ಅಲ್ಲ ಇವಾಗಿನ ಜನರೇಷನ್ ಇಷ್ಟಪಡ್ತೇವೆ. ಇಲ್ಲ ಮುಂದಿನ ಜನಾಂಗನು ಇನ್ನೊಂದು 50 ವರ್ಷ ಆಗಲಿ 50 ಶತಮಾನ ಆಗೋಗ್ಲಿ ಆ ಹಾಡು ಇನ್ನೊಂದಕ್ಕೂ ಕನ್ನಡ ದಿನ ಆಗ್ಬೋದು, ಚೈತ್ರದ ಪ್ರೇಮ ಜೊತೆ ಆಗ್ಬೋದು, ಆಮೇಲೆ ರಾಮಾಚಾರಿ ಎಂತೆಂತ ಸಾಂಗ್. ಇದು ಶ್ರೀರಾಮಚಂದ್ರ ಸುಂದರಿ ಸುಂದರಿ ಹಾಡು ಮುಂದೆ ಇವಾಗ್ಲೂ ಟ್ರೆಂಡ್ ಅಲ್ಲಿ ಟ್ರೆಂಡ್ ಅದು. ಸುಂದರಿ 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 ಅಲ್ಲ ನೋಡ್ರಿ ಟ್ರೆಂಡ್ ಆಯ್ತಾರ ಅಂತ ಆಗಿನ ಸಿನಿಮಾಗಳು ಸಾಂಗ್ ಹೌದು. ಇವಾಗ ರಿಪೀಟ್ ಆಗ್ತಿರೋದು ಆ ಸಾಂಗ್. ಅಷ್ಟು ಒಂದು ಟ್ರೆಂಡಿಂಗ್ ಸಾಂಗ್ ಮೇಸಿಂಗ್. ಅದು ಸ್ಟೆಪ್ ಡ್ಯಾನ್ಸ್ ಮಾಡೋರ್ಗೆ ಇವಾಗ ನನ್ನ ಫ್ರೆಂಡ್ ಒಬ್ರು ಪರಿಚಯ ಆದ್ರು, ಅವ್ರಿಗೆ ಹಾಕಿದ್ರು ಅಂಗಡಿ ಪಾಟೆ ಮನುಷ್ಯ